ಹಾಯ್ ಗಾಯ್ಸ್, ನಾನಿವತ್ತು ಡ್ರೈ ಗುಲಾಬ್ ಜಾಮೂನ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ 180 ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ನಾನಿವಾಗ ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿ ಒಂದು ಬಟ್ಲು ತೊಗೊಂಡು ಹಾಕ್ಕೊತಾ ಇದ್ದೀನಿ. ಹಿಟ್ಟನ್ನು ಕಲಸೋದಕ್ಕೆ ಅರ್ಧ ಲೋಟ ಹಾಲು ತೊಗೊತಾ ಇದ್ದೀನಿ. ಸ್ವಲ್ಪ ಹಾಲನ್ನ ಹಾಕಿ ಸ್ವಲ್ಪನೇ ಹಿಟ್ಟನ್ನು ಕಲಿಸ್ತಾ ಬರಬೇಕು. ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಹಾಲನ್ನ ಹಿಟ್ಟು ಕಲ್ಸೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು. ಹಿಟ್ಟನ್ನು ಬೆರಳಿನ ತುದಿಯಿಂದ ಕಲಿಸ್ಬೇಕು. ಗೋಧಿ ಹಿಟ್ಟು ಥರ ಕಲಸಿದ್ರೆ ಅದು ತುಂಬ ಹಾರ್ಡಾಗಿಬಿಡುತ್ತೆ. ಅದಕ್ಕೆ ಬೆರಳಿನ ತುದಿ ಸ್ವಲ್ಪನೇ ಸ್ಮೂತಾಗಿ ಕಲಿಸ್ಬೇಕು. ಮತ್ತು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಹಿಟ್ಟನ್ನೆಲ್ಲ ಸೇರಿಸಿ ಒಂದು ಉಂಡೆ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ. ಐದು ನಿಮಿಷ ಅದನ್ನು ಸೈಡಲ್ಲಿಟ್ಟು ಸಕ್ಕರೆ ತಗೊತಾ ಇದ್ದೀನಿ, ಅರ್ಧ kg. ಸಕ್ಕರೆ ಮುಳುಗೋವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸಕ್ಕರೆಯಲ್ಲಿರೋ ಡಸ್ಟೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು 2 ಹನಿ ಹಾಲು ಹಾಕ್ಕೊತಾ ಇದ್ದೀನಿ. ನಂತರ ನಾನು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡ್ತಾಯಿದ್ದೀನಿ. ಸಿಪ್ಪೆ ಎಲ್ಲ ತೆಗ್ದು ಪುಡಿನ ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಕೈಗೆ ತುಪ್ಪವನ್ನು ಸವರಿ ಚಿಕ್ಕದಾದ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ತುಪ್ಪ ಸವರೋದ್ರಿಂದ ಉಂಡೆ ಹೊಡೆಯಲ್ಲ, ತುಂಬ ಚೆನ್ನಾಗಿ ರೌಂಡ್ ಶೇಪಾಗಿ ಬರುತ್ತೆ. ತುಂಬ ದೊಡ್ಡದಾಗಿ ಏನು ಬೇಡ, ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ನಾನು ಎಲ್ಲ ಉಂಡೆಗಳನ್ನೂ ಮಾಡ್ಕೊಂಡಿದ್ದೀನಿ. ನಂತರ ನಾನು ಎಣ್ಣೆಯನ್ನು ಕಾಯಕ್ಕೆ ಬಿಡ್ತಾಯಿದ್ದೀನಿ. ಜಾಮೂನ್ ಮುಳುಗೋವಷ್ಟು ಎಣ್ಣೆಯನ್ನು ಬಿಡಬೇಕು. ಎಣ್ಣೆ ಕಾಯ್ದ ನಂತರ ಉಂಡೆಗಳನ್ನ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಜಾಮೂನ್ ಉಂಡೆಗಳು ಬಿಡಬೇಕಾದ್ರೆ ಫ್ಲೇಮ್ ಜೋರಲ್ಲಿರಬೇಕು. ನಂತರ ಫ್ಲೇಮ್ ಕಡಿಮೆ ಇಟ್ಟು ಜಾಮೂನನ್ನು ಬೇಯಿಸಬೇಕು. ಅದು ಒಳಗಡೆ ಎಲ್ಲ ಬೆಂದಿರುತ್ತೆ ಫ್ಲೇಮ್ ಕಡಿಮೆ ಇಟ್ಟು ಬೇಯಿಸಿದ್ರೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿ.
ಸಣ್ಣ ಉರಿ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ನಂತರ ನಾನು ಅದನ್ನು ಮಾಡಿಟ್ಟಿರೋ ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ನಂತರ ಜಾಮೂನೆಲ್ಲ ಪಾಕದಿಂದ ತೆಗೆದುಕೊಂಡಿದ್ದೀನಿ. ಸಣ್ಣಕ್ಕೆ ಕೊಬ್ಬರಿ ಪುಡಿ ಮಾಡಿಬಿಟ್ಟು ನಾನು ಅದ್ರ ಮೇಲೆ ಹತ್ಕೊತಾ ಇದ್ದೀನಿ ಜಾಮೂನುಗಳನ್ನ, ಉಂಡೆಗಳನ್ನ. ಕೊಬ್ಬರಿನ ಸಣ್ಣಗೆ ಪುಡಿ ಮಾಡ್ಕೊಬೇಕು. ನಂತರ ಅದನ್ನು ಅದ್ದಿ ತೆಗಿತಾ ಇದ್ದೀನಿ. ಟೇಸ್ಟಿಯಾದ ಸೂಪರಾದ ಡ್ರೈ ಜಾಮೂನ್ ರೆಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.